ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸೊ ನೀವು ತಮ್ಮನೆಲ್ಲಲ್ಲಿ ನೋಡ್ದಂಗೆ ಇವತ್ತು ನಾನು ಥೈಲ್ಯಾಂಡಿಂದ ಏನೇನು ತೊಗೊಂಬಂದಿದ್ದೀನಿ ಅನ್ನೋದನ್ನು ಶೇರ್ ಮಾಡ್ತಿದ್ದೀನಿ. ಸೊ ಸ್ವಲ್ಪ ನಾನು ಬಂದು ಒಂದು 15 ಡೇಸ್ ಆದಮೇಲೆ ಶೇರ್ ಮಾಡ್ತಿದ್ದೀನಿ. ಬಿಕಾಸ್ ಯಾಕೆಂದರೆ ನಾವು ಸ್ವಲ್ಪ ಐಟಮ್ಸ್ನ 2 ಪ್ಯಾಕ್ ಇತ್ತು. ಆ್ಯಕ್ಚುಲಿ 1 ಪ್ಯಾಕ್ನ ನಾವು ಫ್ಲೈಟಲ್ಲಿ ಕಳಿಸ್ಕೊಡ್ತೀವಿ, 1 ಇದನ್ನು ಶಿಪ್ಪಲ್ಲಿ ಬರುತ್ತೆ ಪೋಸ್ಟಲ್ಲಿ ಅಂತ ಹೇಳಿದರು. ಬಿಕಾಸ್ ಮಸಾಲ ಐಟಮ್ಸ್ ಆಗಿದ್ದು, ಕಿಚನ್ ಐಟಮ್ಸ್ ಅಂದರೆ ಫುಡ್ ಐಟಮ್ಸ್ ಇರುತ್ತಲ್ಲ ಅದೆಲ್ಲ ನಾವು ಫ್ಲೈಟಲ್ಲಿ ಕಳಿಸಲ್ಲ, ಶಿಪ್ಪಲ್ಲಿ ಬರುತ್ತೆ ಅದು ಅಂತ ಹೇಳಿದರು. ಮತ್ತು ಓವನ್ ತೊಗೊಂಡಿದ್ರು ನಮ್ಮ ಮನೆಯವರಲ್ಲಿ, ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳಿ. ಸೊ ಅದನ್ನು ಕೂಡ ಏನು ಬಿಟ್ಬಿಟ್ಟು ಬರಬೇಕು, ಸೊ ಪೇ ಮಾಡಿ ತೊಗೊಂಡಿದ್ದೀವಿ ಅಂದಮೇಲೆ ತೊಗೊಂಬರೋಣ ಅಂಥೇಳಿ ಅಲ್ಲಿಂದ ತರಿಸ್ಕೊತಾ ಇದ್ದೀವಿ. ಸೊ ನಾನು ನಿಮಗೆ ಅದೆಷ್ಟು ಏನೇನು ತೊಗೊಂಬಂದಿದ್ದೀನಿ ನಾನು ಬರುವಾಗ ಅದು ಪಾರ್ಸಲ್ ಬಂದಿದೆ. ಆ್ಯಕ್ಚುಲಿ ಪಾರ್ಸಲ್ದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೆ. ಆ್ಯಂಡ್ ನಾನು ಏನೇನು ಐಟಮ್ಸ್ನ ತೊಗೊಂಬಂದಿದ್ದೀನಿ ಗಿಫ್ಟ್ ಕೊಡೋದಕ್ಕೆ, ನನ್ನ ಸಿಸ್ಟರ್ಗಾಗಿರ್ಬೋದು, ಆ ಥರದ್ದೆಲ್ಲನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಮೊದಲನೇದಾಗಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಗಿಫ್ಟ್ ಕೊಡಬೇಕು ಅಂತ ಅಂತ ಥಿಂಕ್ ಮಾಡಿದಾಗ ಇದನ್ನೇ ನಾನು ಫಸ್ಟ್ ತೊಗೊಂಡಿದ್ದು. ಸೊ ನನ್ನ ತಂಗಿಗೆ ಅಂತೇಳಿ ಬ್ಯಾಗ್ ತೊಗೊಂಡೆ. ಸೊ ತುಂಬ ಚೆನ್ನಾಗಿದೆ ಬ್ಯಾಗು. ಈ ಥರ ಇದೆ, ಏನೋ ಒಂಥರ ಇಲ್ಲೂ ಸಿಗಲ್ಲ ಅಂತ ಏನಲ್ಲ, ಬಟ್ ತಂದಿರೋ ಥರ ಇರುತ್ತಲ್ವ. ಸೊ ಈ ಥರ ಇದಿದೆ. ಮತ್ತು ಒಳಗಡೆ ಒಂದು ಎಕ್ಸ್ಟ್ರಾ ಜಿಪ್ ಇದೆ. ಮತ್ತು ಬ್ಯಾಗ್ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಇದೇನೋ CG ಏನೋ ಥರ ಗುಚ್ಚಿನೋ ಏನೋ ಗೊತ್ತಿಲ್ಲ, ಬಟ್ ತೊಗೊಂಡಿದ್ದೀನಿ. ನಾನೇನು ಅದೇ ಅಂತ ಅಲ್ಲ, ಗಿಫ್ಟ್ ಕೊಡಬೇಕು ಅಂತ ತೊಗೊಂಡೆ. ಅದರೊಳಗೆ ಬರೀ ಅವ್ರು ಹಾಕಿರೋ ಕವರ್ ಹಂಗೆ ಇದೆ. ಸೊ ನನ್ನ ಸಿಸ್ಟರ್ಗೆ ಅಂತ ಹೇಳ್ಬಿಟ್ಟು ಬ್ಯಾಗ್ ತೊಗೊಂಬಂದಿದ್ದೀನಿ. ಹೇಗಿದೆ ಅನ್ನೋದನ್ನು ತಿಳಿಸಿ. ಸೊ ಹಿಂಗೂ ಹೋಲ್ಡ್ ಮಾಡ್ಬೋದು, ಚಿಕ್ಕದು ಕೂಡ ಮಾಡ್ಬೋದು, ದೊಡ್ಡದಾಗೂ ಕೂಡ ಹಾಕೊಂಡು ಹೋಗ್ಬೋದು. ಸ್ವಲ್ಪ ಫ್ಯಾನ್ಸಿ ಥರ ಇದೆ. ಅವರ ಹಸ್ಬೆಂಡ್ ಸ್ವಲ್ಪ ಫ್ಯಾನ್ಸಿನೇ ಇಷ್ಟಪಡೋದು, ಹೊಸದು ಅಂದರೆ ನ್ಯೂ ಥರ, ಓಲ್ಡ್ ಟ್ರೆಂಡ್ ಥರ ಏನು ಯೂಸ್ ಮಾಡಲ್ಲ. ಏನಾದರೂ ಹಳೆಯ ಥರದ್ದು ಹಾಕಿದ್ರೆ ಹಳೆಯದು ಓಲ್ಡ್ ಕಾಲದ್ದು ಅಂದರೆ ಅಜ್ಜಿ ಥರದ್ದು ಅಂತ ಅಂತಾರೆ. ಸೊ ಸ್ವಲ್ಪ ಇದು ಸ್ಟೈಲಿಶ್ ಆಗಿ ನ್ಯೂ ಥರ ಇದೆ. ಸೊ ಅದನ್ನು ಪರ್ಚೇಸ್ ಮಾಡ್ಕೊಂಡ್ಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನಾನು ತೊಗೊಳ್ಳೋಣ ಅಂದರೆ ಇದು ನನಗೆ ಯೂಸ್ ಆಗೋಲ್ಲ. ನಾನು ಅದನ್ನ ಇಟ್ಟು ಅಂದರೆ ಟೈಪರು ಅದೆಲ್ಲ ಅಲ್ಲಿ ಹಾಕ್ಕೊಂಡು ಹೋಗ್ಬೇಕಲ್ವ ಪಾಪುದು ಇವಾಗ ಬೇಬಿದ್ದು. ಸೊ ಹಾಗಾಗಿ ಯೂಸ್ ಆಗೋ ಟೈಮಿಗೆ ಇನ್ನೂ ಏನೇನೋ ಸ್ಟೈಲಿಶ್ ಆಗಿ ಬಂದಿರುತ್ತೆ ಅಂತ ನಾನೇನು ತೊಗೊಳ್ಳಿಲ್ಲ. ಇದೊಂದು ಬ್ಯಾಗ್ ತೊಗೊಂಬಂದಿದ್ದೀನಿ. ಆಮೇಲೆ ಲಾಸ್ಟ್ ಟೈಮ್ ಒಬ್ರು ಕೇಳಿದರು, ಈ ಥರದ ಬ್ಯಾಗ್ ಒಂದು ಪರ್ಪಲ್ ತೊಗೊಂಬಂದಿದ್ವಿ, ಇದು ಚೆನ್ನಾಗಿದೆ ಅಂತ ಹೇಳಿದರು. ಸೊ ಇದು ನಾವು ಚೆನ್ನಾಗಿದೆ, ಎಲ್ಲಾದರೂ ಹೋಗ್ಬೇಕಂದ್ರೆ ನಾರ್ಮಲಾಗಿ ಹ್ಯಾಂಡ್ ಬ್ಯಾಗ್ ಥರ ಇಟ್ಕೊಂಡು ಹೋಗ್ಬೋದು. ಸೊ ಈ ಥರ ಬಟ್ಟೆಗಳನ್ನೆಲ್ಲ ತುಂಬಿಕೊಂಡು, ಜಿಪ್ಗಳು ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಇದೊಂದು ನಾರ್ಮಲಾಗಿ ನನಗೆ ಅಂತಲೇ ತೊಗೊಂಬಂದೆ. ಎಲ್ಲಾದರೂ ಹೋಗುವಾಗ ನಾರ್ಮಲಾಗಿ ಒಂದೇ ಇದರಲ್ಲಿ ಹಾಕ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ. ಸೊ ಏನೋ ಒಂಥರ ಅದು ಬ್ಯಾಗ್, ಕಿಟ್ ಬ್ಯಾಗ್ ಬರ್ತಿತ್ತಲ್ಲ ಆ ಕಿಟ್ ಥರನೇ ಡಿಫ್ರೆಂಟಾಗಿ ಸ್ವಲ್ಪ. ಇದು ಇನ್ನೂ ಒಂದಿದೆ ಪರ್ಪಲ್ ಕಲರ್ ಆ್ಯಕ್ಚುಲಿ. ಅದಾದಮೇಲೆ ಇದನ್ನೇ ಫಸ್ಟ್ ತೋರಿಸ್ಬಿಡ್ತೀನಿ. ಇದೊಂದು ಸ್ಲಿಪ್ಪರ್ ತೊಗೊಂಬಂದೆ. ಕ್ರಾಕ್ಸ್ ಅಂತ ಹೇಳ್ತಾರೆ, ಬಟ್ ಇದು ಕ್ರಾಕ್ಸ್ ಅಲ್ಲ, ಕ್ರಾಕ್ಸ್ ಥರನೇ ಇರೋದು, ಆದರೆ ಕ್ರಾಕ್ಸ್ ಅಲ್ಲ. ಸೊ ಈ ಥರದ್ದು ಬಂದು ನನಗೆ ಆ್ಯಕ್ಚುಲಿ ಇದ್ದೊಂದು ದೊಡ್ಡ ಕಥೆ ಇದೆ. ಸ್ಲಿಪ್ಪರ್ ಯಾಕೆ ತೊಗೊಂಡೆ ಅಂದರೆ ನಾನು ತೊಗೋತಾ ಇರಲಿಲ್ಲ. ನನ್ನ ಸ್ಲಿಪ್ಪರು ಲಾಸ್ಟ್ ಟೈಮ್ ಪ್ರೆಗ್ನೆಂಟ್ ಇರುವಾಗ ನಾನು ಥೈಲ್ಯಾಂಡ್ಗೆ ಹೋಗಿದ್ನಲ್ವ, ಅದನ್ನೇ ತೊಗೊಂಡೋಗಿದ್ದೆ. ಸಾಫ್ಟ್ ಮತ್ತು ಹೀಲ್ಸ್ ಇಲ್ದಿರೋದು. ಮತ್ತು ಇವಾಗಲೂ ಅದನ್ನೇ ತೊಗೊಂಡೋದೆ. ಬಿಕಾಸ್ ನಾನು ಮುಂಚೆ ಎಲ್ಲ ಸ್ವಲ್ಪ ಹೀಲ್ಸೇ ಯೂಸ್ ಮಾಡ್ತಿದ್ದಿದ್ದು. ಒಂದಿಷ್ಟಾದರೆ ಹೀಲ್ಸ್ ಇರ್ತಿತ್ತು, ಮುಂಚೆಲ್ಲ ಎಷ್ಟು ಯೂಸ್ ಮಾಡ್ತಿದ್ದೆ. ಬಟ್ ಆಮೇಲೆ ಕಡಿಮೆ ಮಾಡಿದೆ. ಸೊ ಇವಾಗ ಪಾಪು ಇರೋದ್ರಿಂದ ಹೀಲ್ಸ್ ಎಲ್ಲ ಹಾಕ್ಕೊಂಡು ಅಷ್ಟು ಕಂಫರ್ಟಬಲ್ ಆಗಿರೋಕ್ಕಾಗಲ್ಲ, ಮಾಡಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ನಾರ್ಮಲ್ ಸ್ಲಿಪ್ಪರ್ ತೊಗೊಂಡು. ಅದು ಎಲ್ಲಿ ಕಿತ್ತೋಗ್ತಾ ಇರಲಿ, ಕಿತ್ತೋಗ್ಲೂ ಇಲ್ಲ ಹೇಳ್ಬೇಕಂದ್ರೆ. ಓಕೆ, ಬಂದು ಇನ್ನೂ ಯೂಸ್ ಮಾಡ್ತಿದ್ದೀನಿ. ಮಳೆ ಬರ್ತಿತ್ತು. ಸೊ ಅಲ್ಲೂ ಸೇಮ್ ಇಲ್ಲೇ ಹೇಗೆ ಮಳೆಗಾಲ, ಅಲ್ಲೂ ಅದೇ ಥರನೇ ಮಳೆಗಾಲ ಅಲ್ವಾ. ಸೊ ಅದು ಪಟ್ ಅಂತ ಸೌಂಡ್ ಬರ್ತಿತ್ತು. ಸೊ ಇದು ಕಿತ್ಕೊಂಡು ಅಂದರೆ ಹಿಂಗೆ ಪ್ರೆಸ್ ಆಗಿ ಮುಂದೆ ಫಿಂಗರ್ಸ್ ಬಂದುಬಿಡ್ತಿತ್ತು. ಸೊ ಅದು ಕಿತ್ತೋಗ್ಬಿಡುತ್ತೆ ಅನ್ನೋ ಒಂದು ಇದಕ್ಕೆ ತೊಗೊಂಡೆ. ಚೆನ್ನಾಗಿದೆ, ಒಂಥರ ಆಗ್ದಾಗ ವೇರ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ. ಇದರಲ್ಲಿ ಸ್ವಲ್ಪ ಹೀಲ್ಸ್ ಕೂಡ ಇದೆ. ನಾರ್ಮಲ್ ಇದರಲ್ಲಿ ಸ್ವಲ್ಪ ಚಿಕ್ಕದಿರುತ್ತೆ, ನಾರ್ಮಲ್ ಕ್ರಾಕ್ಸ್ ತೊಗೋತೀವಲ್ಲ ಅದರಲ್ಲಿ. ನನಗೇನು ಕ್ರಾಕ್ಸ್ ಎಲ್ಲ ಹಾಕಬೇಕು ಅನ್ನೋ ಆಸೆಗಳೆಲ್ಲ ಇಲ್ಲ. ನನಗೆ ಜಾಸ್ತಿ ಸ್ವಲ್ಪ ಜ್ಯುವೆಲ್ಸು ಮತ್ತು ಬಟ್ಟೆ ಮೇಲೆ ಜಾಸ್ತಿ ಹುಚ್ಚು ಹೇಳ್ಬೇಕಂದ್ರೆ. ಸೊ ಇದು ನಾರ್ಮಲಿ ಎಲ್ಲ ಹೆಂಗಸ್ರಿಗೂ ಇರೋ ಅಂಥದ್ದೇ ಅಲ್ವಾ, ಏನಂತೀರ ಕಾಮೆಂಟ್ ಮಾಡಿ. ಹೆಂಗಸ್ರು ಕತೆ ಎಲ್ಲ ಇದ್ದೇನೆ. ಸೊ ಸ್ಲಿಪ್ಪರ್ ಕೂಡ ತೊಗೊಂಬಂದೆ, ಚೆನ್ನಾಗಿದೆ. ನಾನು ಪಿಂಕ್ ಕಲರ್ ತೊಗೊಳ್ಳೋಣ ಅಂದ್ಕೊಂಡೆ, ನಮ್ಮ ಮನೆಯವರೆಲ್ಲ ಬೇಡ ಇದೆ ತೊಗೊಳ್ಳಿ. ಆಮೇಲೆ ಸ್ವಲ್ಪ ಪರ್ಸ್ಗಳನ್ನ ತೊಗೊಂಬಂದೆ ಮಕ್ಕಳಿಗೆಲ್ಲ ಕೊಡೋಕ್ಕೆ ಅಂತೇಳಿ. ಸೊ ಈ ಪರ್ಸಲ್ಲಿ ಅಲ್ಲೆಲ್ಲ ಇದರಲ್ಲಿ ಅನಿಮಲ್ ಸ್ಕಿನ್ನಲ್ಲಿ ಮಾಡಿರ್ತಾರೆ ಅಂತ ಹೇಳಿದ್ರು. ಡ್ಯಾಮ್ ಶೋರ್ ಐ ಡೋಂಟ್ ನೋ, ಬಿಕಾಸ್ ಅಲ್ಲಿ ಹೇಳಿದ್ರಿಂದ ಎಲ್ಲಾದರೂ ಒಂದು ಕಡೆ ಹೇಳ್ತಾರೆ, ಸೊ ಇದ್ರಲ್ಲಿ ಮಾಡಿರೋದು ಅದ್ರಲ್ಲಿ ಮಾಡಿರೋದು ಅಂತ ಹೇಳಿ. ಸೊ ಅವಾಗ ನಾವು ನಂಬ್ಕೊಂಡೇ ತರ್ತೀವಲ್ವ. ಸೊ ಒಂದು 5 ತೊಗೊಂಬಂದೆ. ರೇವಂತ್ ನಿನ್ನ ಪರ್ಸ್ ಕೊಡೋ ಇಲ್ಲಿ, ಅವನು ಆಗಲೇ ಯೂಸ್ ಮಾಡೋಕ್ಕೆ ಶುರು ಮಾಡಿಬಿಡ್ದೆ. ನಾನೇನಂದರೆ ಇದೆಲ್ಲ ಬಂದಮೇಲೆ ಏನೇನು ಕೊಡೋದು ಮಾಡೋದು ಅನ್ನೋದನ್ನೆಲ್ಲ ನಾನು ಅಲ್ಲಿವರೆಗೂ ಏನು ಯೂಸ್ ಮಾಡಿಬಿಡ, ಆದರೂ ಅವ್ನು ಯೂಸ್ ಮಾಡಿದ್ದಾನೆ. ಸೊ ಈ ಥರದ್ದು ಒಂದು ಪರ್ಸ್ ತೊಗೊಂಬಂದೆ. ಆ್ಯಂಡ್ ಅದೇ ಥರದಲ್ಲಿ ಇನ್ನೊಂದು ಕೊಡು, ಅದು ಇರಲಿ ಪರವಾಗಿಲ್ಲ, ಇರಲಿ ಬಿಡು, ಯೂಸ್ ಮಾಡಿರೋದು ಯಾರಿಗೂ ಕೊಡೋಂಗಿಲ್ಲ. ಬೇಕು, ನಾನು ಆಗಲೇ ಹೇಳಿಲ್ವಾ ತೊಗೋಬೇಕಿದ್ದನ್ನೇ ಅಂತೇಳಿ.
ಇದೊಂದು ಕ್ರೊಕೊಡೈಲ್ ಥರ ಬರುತ್ತೆ. ಅದು ಎರಡು ತಂದೆ ಬಿಕಾಸ್ ಇದ್ರಲ್ಲಿ ಕಲರ್ ಇರಲಿಲ್ಲ. ಎಲ್ಲರಿಗೂ ಒಂದೇ ಥರ ಕ್ರೊಕೊಡೈಲ್ ಥರನೇ ತೊಗೊಂಬರೋಣ ಅಂತ ಅಂದ್ಕೊಂಡೆ. ಇದ್ರಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಈ ಬ್ಲ್ಯಾಕಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ನಾನೇನು ಕೊಡಲಿಲ್ಲಪ್ಪ, ನೀನು ತೊಗೊಂಡಿದ್ದು. ಸೊ ಈ ಥರದ್ದು ಎರಡು ತೊಗೊಂಬಂದೆ ಬಿಕಾಸ್ ಇದ್ರಲ್ಲಿ ಕಲರ್ ಇದ್ದರೆ ತೊಗೊಂಬರ್ತಿದ್ದೆ. ಬ್ರೌನ್ ಮತ್ತು ಬ್ಲ್ಯಾಕ್ ಇದ್ದಿದ್ದು. ಸೊ ಈ ಥರದ್ದು 3 ತೊಗೊಂಡೆ. ಬಟ್ 3ರಲ್ಲೂ ಒಂದೊಂದು ಥರ ಡಿಫ್ರೆಂಟ್ ಬೇರೆ ಬೇರೆ ನೇಮಿಂದ ತೊಗೊಂಬಂದಿದ್ದೀನಿ. ಸೊ ಇದು ಮೆನ್ಸ್ಗಳಿಗೆ ಯಾರಿಗಾದ್ರೂ ಕೊಡೋಕ್ಕೆ ಅಂತೇಳಿ. ಯಾರಿಗಾದ್ರೂ ಅಲ್ಲ, 3 ಜನ ಆಲ್ರೆಡಿ ಇವರೇ ಇದ್ದಾರೆ. ಇನ್ನಿಬ್ಬರು ಯಾರಿಗಾದ್ರೂ ಕೊಡೋಣ, ಅಪ್ಪಾಜಿಗೆ ಬೇಕಂದರೆ ಅಪ್ಪಾಜಿಗೆ ಕೇಳ್ತೀನಿ, ಇಲ್ಲ ಯಾರಿಗಾದ್ರೂ ಕೊಡೋಣ ಅಂತೇಳಿ ತಂದೆ. ಸೊ ಅದಾದಮೇಲೆ ರೇವಂತ್ಗೆ 2 ಶರ್ಟ್ ತೊಗೊಂಬಂದೆ. ಸೊ ಅವ್ನಿಗೆ ಏನು ಗೊತ್ತಾ, ಸೈಜು ಅವನು ಕರೆಕ್ಟಾಗಿ ಹಾಕೋದಿಲ್ಲ. ಲಾಸ್ಟ್ ಟೈಮ್ ತೊಗೊಂಬಂದಿರೋದನ್ನ ಎಲ್ಲೋ ಎಸ್ತಿರ್ತಾನೆ, ಅದಕ್ಕೊಂದು ವ್ಯಾಲ್ಯೂನೇ ಇಲ್ಲ ಅನ್ನೋ ಥರ. ಸೊ ಅದಕ್ಕೆ ಅವನಿಗೆ ಒಂದು ಸ್ವಲ್ಪ ದೊಡ್ಡದೇ ತೊಗೊಂಬಂದಿದ್ದೀನಿ. ಮೇ ಬಿ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸೊ ಅಲ್ಲೆಲ್ಲ ಇದೇ ಥರ ಎಲಿಫೆಂಟ್ ಆಗಿರ್ಬೋದು ಅಥವಾ ಏನಾದರೂ ಅದೇ ಅಲ್ಲಿ ಥೈಲ್ಯಾಂಡ್ ಇದಿರುತ್ತಲ್ಲ ಅದ್ರ ನೇಮಿಂದ ಹಾಕಿರೋವಂಥದ್ದು ಆ ಥರನ ತೊಗೋತಾರೆ. ಇಲ್ಲಿ ನೋಡಿ ಥೈಲ್ಯಾಂಡ್ ಅಂತ ಬರೆದಿರ್ತಾರೆ. ಸೊ ಅವನಿದ್ದಾಗ ಹೋಗ್ಬೇಕು, ಬಂದಾಗ ಕುತ್ಕೊಂಡು ಮಾಡ್ತಿರ್ಬೇಕಂತ ಆಗುತ್ತೆ. ಸೊ ಅವನಿಗೆ 2 ಶರ್ಟ್ ತಂದೆ ಅಷ್ಟೇ. ಒಂದು ಪ್ಲೇನಲ್ಲಿ ಈ ಥರ ಬರ್ತಿರೋದು ಬ್ಯಾಂಕಾಕ್ ಅನ್ನೋದನ್ನ. ಸೊ ಇಂಡಿಯಾಲಿ ಹೇಗೆ ಕರ್ನಾಟಕ ಒಂದು ಹಾಗೆ ಥೈಲ್ಯಾಂಡಲ್ಲಿ ಒಂದು ಬ್ಯಾಂಕಾಕ್ ಹೋಗಿದ್ದಿದ್ದು ನಾವು. ಸೊ ಆ ಥರ ಒಂದು 2 ಶರ್ಟ್ ತೊಗೊಂಡಿದ್ದೆ. ಅವ್ನು ಇಷ್ಟಪಡಲ್ಲ, ಸೊ ಮೇನ್ ಥಿಂಗ್ ಅದಕ್ಕೆ ತೊಗೊಂಡಿರಲಿಲ್ಲ. ಸೊ ಅದಾದಮೇಲೆ ನನಗೆ ಸ್ವಲ್ಪ ಬಟ್ಟೆ ತೊಗೊಂಡೆ. ಸೊ ಒಂದಂತೂ ಯಾಕಾದ್ರೂ ತೊಗೊಂಡು ಅಂತ ಅನ್ನಿಸ್ಬಿಟ್ಟು, ಮತ್ತು ಚೇಂಜ್ ಮಾಡೋಕ್ಕೆ ಹೋದರೆ ಅಲ್ಲಿ ವಾಪಸ್ ಕೊಡಲ್ಲ. ಎಕ್ಸ್ಚೇಂಜ್ ಇಲ್ಲೂ ಕೂಡ ಹಾಗೆ ಹೇಳ್ತಾರೆ, ಎಕ್ಸ್ಚೇಂಜ್ ಅಂತಾನೆ. ಸೊ ಅಲ್ಲೂ ಕೂಡ ಹಾಗೆ ಹೇಳಿದ್ರು, ಎಕ್ಸ್ಚೇಂಜ್ ಮಾಡ್ಬೋದು, ದುಡ್ಡನ್ನ ವಾಪಸ್ ಕೊಡಲ್ಲ ಅಂತ ಹೇಳಿ. ಸೊ ಇದು ಒಂದು ಟಾಪ್ ತೊಗೊಂಡೆ ನಾನು. ಜೀನ್ಸ್ ಎಲ್ಲ ಹಾಕ್ತೀನಲ್ವ, ಅವಾಗ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಒಂಥರ ನೆಟೆಡ್ ಥರ. ಸೊ ನಮ್ಮನೆಯವ್ರಿಗೆ ಹಿಂಗೆ ಬ್ರೈಟ್ ಕಲರ್ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ನನಗೆ ಅಷ್ಟು ಬ್ರೈಟ್ ಅಷ್ಟು ಇಷ್ಟ ಆಗಲ್ಲ. ಎಲ್ಲವೆಲ್ಲೂ ಡೆಟಿ ಫಿಲ್ ಅಂತಾರೆ, ಬಟ್ ಲುಕಿಂಗ್ ಗುಡ್, ಚೆನ್ನಾಗಿ ಕಾಣುತ್ತೆ. ಸೊ ಅದಾದಮೇಲೆ ಒಂದು ಜೀನ್ಸ್ದೇ ಸಿಂಗಲ್ ಟಾಪ್ ತೊಗೊಂಡೆ. ಸೊ ಇದನ್ನು ಸಿಂಗಲ್ ಆಗಾದರೂ ಹಾಕ್ಬೋದು ಅಥವಾ ಜೀನ್ಸ್ ಹಾಕಿ ಅಥವಾ ಲೆಗಿನ್ಸ್ ಹಾಕಿ ಆ ಥರ ಅನ್ನೂ ಕೂಡ ಹಾಕ್ಬೋದು. ನಾರ್ಮಲ್ ಇದು ಸಿಂಪಲ್ ಆಗಿ ಏನು ಡಿಸೈನ್ ಆ ಥರ ಏನೂ ಇಲ್ಲ. ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಸೊ ಅದಾದಮೇಲೆ ಅಲ್ಲಿ ಡ್ರೆಸ್ ಅಂತೇಳಿ ತೊಗೊಂಡಿದ್ದು. ನಾನು ಅವತ್ತು ವೇರ್ ಮಾಡಿ ನೋಡಿ ಇದೇ ಮಾಡಿಲ್ಲ, ಅಲ್ಲಿ ಆಗುತ್ತೋ ಇಲ್ವೋ ಅಂಥೇಳಿ. ಬಟ್ ಇದು ಇಷ್ಟ ಆಗಲಿಲ್ಲ. ಇದು ಕಾಸ್ಟ್ಲಿನೂ ಕೂಡ ಆಯಿತು. ಇಲ್ಲಿ ದುಡ್ಡಿಗೆ ಹೇಳ್ಬೇಕಂದ್ರೆ ಈ ಥರ ಟಾಪ್ ಬರುತ್ತೆ. ಅಲ್ಲಿ ತುಂಬ ಜನ ಯೂಸ್ ಮಾಡ್ತಕ್ಕಂಥ ಡ್ರೆಸ್ಗಳೇ ಈ ಥರ ಇಷ್ಟೊಂದು ಜನ ಯೂಸ್ ಮಾಡ್ತಾರೆ. ಇದರಲ್ಲೂ ಕೂಡ ನೋಡಿ ಎಲಿಫೆಂಟ್. ಇದಕ್ಕೆ ಒಂಥರ ಪ್ಯಾಂಟ್ ಸ್ಕರ್ಟ್ ಥರ ಬರುತ್ತೆ. ಸೊ ಮಿಡಿ ಬರುತ್ತಲ್ವ, ನಾವೇನು ಮಿಡಿ ಅಂತ ಹೇಳ್ತೀವಿ ಆ ಥರ. ಈ ಥರ ಫುಲ್ ಎಲಿಫೆಂಟ್ ಎಲ್ಲ ಇರುತ್ತೆ. ನಮ್ಮನೆಯವ್ರಿಗೇನೋ ಇಷ್ಟ ಆಗ್ತಾ ಹೋಗುತ್ತೆ. ನನಗೆ ಒಂಥರ ಡಿಫ್ರೆಂಟಾಗಿ ಅಲ್ಲಿ ಎಷ್ಟೊಂದು ಡ್ರೆಸ್ಗಳಿತ್ತು, ನೀವು ವ್ಲಾಗ್ಗಳಲ್ಲಿ ನೋಡಿದ್ರಲ್ವ. ಬಟ್ ಆ ಥರ ಡ್ರೆಸ್ಸು ನನ್ನ ಸೈಜಿಗೆ ಆಗ್ತಿರ್ಲಿಲ್ಲ. ಸಣ್ಣ ಇದ್ದಿರೋ ಮುಂಚೆ ಥರ ಇದ್ದಿದ್ರೆ ಆಗ್ಬಿಡ್ತಾ ಇತ್ತೋ ಏನೋ, ಬಟ್ ಆ ಥರ ಇರಲಿಲ್ಲ. ಇದು ಸ್ಕರ್ಟು ಮತ್ತು ಇದೊಂದು ಫ್ಯಾನ್ಸಿ ಟಾಪ್ ಥರ. ಇದು ಸ್ಯಾರಿಗೂ ಕೂಡ ಯೂಸ್ ಮಾಡ್ಬೋದು ನಾವು, ಆ ಥರನೂ ಕೂಡ ಇದೆ. ಅದಕ್ಕೆ ನನ್ನ ಇದನ್ನು ನೋಡಿ ತೊಗೊಂಡೆ. ಇದೊಂದು ಡ್ರೆಸ್ ತೊಗೊಂಡೆ ನಾನು. ಸೊ ಅದಾದಮೇಲೆ ಇವಾಗೆಲ್ಲ ನಾನು ಸ್ವಲ್ಪ ಜೀನ್ಸ್ ಹಾಕೋಕ್ಕಾಗಲ್ಲ, ಬಿಕಾಸ್ ಯಾಕೆಂದರೆ ನನಗೆ ಸ್ವಲ್ಪ ಟಮ್ಮಿ ದಪ್ಪ ಇದೆ. ಮುಂಚೆನೂ ಇತ್ತು, ಬಟ್ ಆಗ್ತಾಯಿದೆ. ಐವೇಸ್ಟ್ ಎಲ್ಲ ತೊಗೊಂಡು ಇವಾಗ ಸ್ವಲ್ಪ ಅದೆಲ್ಲ ಟೈಟ್ ಆಗ್ತಿದೆ. ಸದ್ಯಕ್ಕೆ ಜೀನ್ಸ್ ಬೇಡ ಅಂತ ಹೇಳ್ಬಿಟ್ಟು ಈ ಥರದೊಂದು ಪ್ಯಾಂಟ್ ತೊಗೊಂಡು ಬಂದಿದ್ದೀನಿ. ಇಲ್ಲೂ ಸಿಗುತ್ತೆ, ಇದು ಸಿಗಲ್ಲ ಅಂತೇನಲ್ಲ. ಸೊ ಅಲ್ಲಿ ನನಗೆ ಸಿಕ್ತಲ್ವ, ಸೊ ಇಲ್ಲಿ ಹುಡ್ಕೊಂಡು ಹೋಗೋದೇನಕ್ಕೆ ಅಂತ ಹೇಳ್ಬಿಟ್ಟು ಈ ಥರದೊಂದು ಪ್ಯಾಂಟ್ ತಂದಿದ್ದೀನಿ. ಸೊ ಜೀನ್ಸ್ ಮೇಲೆ ಹಾಕ್ಬೋದು, ಎಲ್ಲ ಲೆಗಿನ್ಸ್ ಆ ಥರನೂ ಯೂಸ್ ಮಾಡ್ಬೋದು. ಒಂಥರ ಈ ಥರ ತುಂಬ ಚೆನ್ನಾಗಿದೆ. ಒಂಥರ ನೋಡೋದಕ್ಕೆ ನೈಟ್ ಪ್ಯಾಂಟ್ ಥರ ಇದೆ, ಬಟ್ ಹಾಕಿದಾಗ ಡಿಫ್ರೆಂಟಾಗಿ ಕಾಣಿಸುತ್ತೆ. ಅದಾದಮೇಲೆ ಮತ್ತೆ ಇನ್ನೊಂದು ಈ ಟಾಪು ಮತ್ತು ಇನ್ನೊಂದು ಟಾಪ್ನ ಇದು ನನಗೆ ಇಷ್ಟನೇ ಆಗಿಲ್ಲ. ಬಟ್ ಒಂದು ಕಡೆ ಹೋದ್ವಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡೆ ಒಂದೆರಡು ಡ್ರೆಸ್ಸು. ಫ್ಯಾನ್ಸಿಯಾಗೇನೋ ಇತ್ತು. ಮನೆಗೆ ಬಂದಿದ್ದ ತಕ್ಷಣ ಏನಾಯಿತು, ಅದು ಫುಲ್ಲು ಟೈಟು ದಪ್ಪ ಇರೋದು ಕೂತ್ಕೊಂಡು ಹೇಳ್ದೆ ನಿಮ್ಗಾಗುತ್ತೆ ಅಂತೇಳಿ. ಸೊ ಅವ್ರ ಭಾಷೆ ನಮಗೆ ಗೊತ್ತಾಗಲ್ಲ, ನಮ್ಮ ಭಾಷೆ ಅವ್ರಿಗೆ ಗೊತ್ತಾಗಲ್ಲ. 90% ಅಲ್ಲಿ ಇಂಗ್ಲೀಷೇ ಬರಲ್ಲ ಎಲ್ಲರಿಗೂ, ತಾಯಿ ಲ್ಯಾಂಗ್ವೇಜೇ ಮಾತಾಡೋದು ಅವರು. ಅಪ್ಪ ಹೆಂಗೆ ತಲೆ ಕೆಟ್ಟು ಇರಿಟೇಟ್ ಆಗಿಬಿಡುತ್ತೆ ಅಂದರೆ ಒಂದೊಂದ್ಸರಿ ಹುಚ್ಚಿಡ್ದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಇದೆರಡು ಎತ್ಕೊಂಡ್ಬಂದಿದ್ದಾಯಿತು, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಕಾಗತ್ತಲ್ಲ ಅಂತೇಳಿ. ಇದು ಅಷ್ಟೇ ಜಾಸ್ತಿ ಆಯಿತು ಏನೋ ಒಂಥರ. ನನಗೆ ಇಷ್ಟ ಆಗಲಿಲ್ಲ. ಇದು ಇಲ್ಲೂ ಸಿಕ್ತಿತ್ತು, ಡಿಫ್ರೆಂಟ್ ಏನಲ್ಲ, ಎಷ್ಟೊಂದು ಬಟ್ಟೆಗಳು. ಆಮೇಲೆ ಅಲ್ಲಿ ಇದಿದೆ ಈ ಥರದ್ದು. ಸೊ ಇದೊಂದು ಟಾಪ್ನು ಕೂಡ ತೊಗೊಂಬಂದೆ. ಅಂದರೆ ಇದು ಒಂಥರ ಶರ್ಟ್ ಥರ ಇದೆ. ಸೊ ಇದೊಂದು ತೊಗೊಂಬಂದೆ ನನಗೆ ಅಂತ. ಅದಾದಮೇಲೆ ಇನ್ನೊಂದು ಜೀನ್ಸ್ ಥರ ಕಾಣುತ್ತೆ, ಬಟ್ ಅದು ಜೀನ್ಸ್ ಅಲ್ಲ, ಇಲ್ಲೇ ಇದೆ. ಎಲ್ಲ ಒಂದು ಕಡೆಗೆ ಹಾಕಿಟ್ಬಿಟ್ಟಿದ್ದೀನಿ ನಾನು, ವಿಡಿಯೋ ಮಾಡಾದ್ಮೇಲೆ ಹೆಚ್ಚೋಣ ಅಂಥೇಳಿ. ನಮ್ಮದು ಇದು ಜೀನ್ಸ್ ಥರ ಕಾಣುತ್ತೆ, ಲೆಗ್ಗಿನ್ಸು. ಬಟ್ ನೋಡೋಕೆ ಇಷ್ಟೇ ಇದೆ, ಎಷ್ಟೇ ದಪ್ಪ ಇರೋರು ಕೂಡ ಹಾಕ್ಬೋದು. ನನಗೂ ಕೂಡ ಲೂಸ್ ಇದೆ ಇದು. ಮತ್ತೆ ಎಕ್ಸ್ಚೇಂಜ್ಗೆ ಹೋದಾಗ ಅಂದರೂ ಇದೇ ಫ್ರೀ ಸೈಜ್ ಬರೋದಕ್ಕಿಂತ ಚಿಕ್ಕದು ಸಿಗೋಲ್ಲ ಅಂತ. ನನಗೆ ಚಿಕ್ಕದು ಬೇಕಾಗಿತ್ತು. ದೊಡ್ಡದು ಮತ್ತು ಲೆಂತ್ ಜಾಸ್ತಿ ಇದೆ ಇದ್ರದ್ದು. ಇದು ಹಾಕಿದ್ರೆ ಜೀನ್ಸ್ ಲುಕ್ ಕೊಡುತ್ತೆ, ಬಟ್ ಜೀನ್ಸ್ ಎಲ್ಲ ಲೆಗಿನ್ಸ್ ಥರ ತುಂಬ ಚೆನ್ನಾಗಿದೆ. ಲೆಗಿನ್ಸೇ ಫ್ರೀ ಸೈಜ್ ಅಂತ ಹೇಳೋದು, ಜೀನ್ಸ್ ಥರನೇ ಕಾಣಿಸುತ್ತಾನೋ ಅಂತ ಎತ್ಕೊಂಡ್ಬಂದೆ ಇದೊಂದು. ಸೊ ಇನ್ನೊಂದು ಇದೊಂದು ಜೀನ್ಸ್ ಟಾಪ್ ಥರ ಇತ್ತು. ಸೊ ಪ್ಲೇನ್ ಇದೆ, ಬಟ್ ಒಳಗಡೆ ಎಲ್ಲ ಒಂಥರ ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಸೈಡಲ್ಲೆಲ್ಲ ಸ್ವಲ್ಪ ಈ ಥರ ಡಿಸೈನ್ ಇರೋದಿತ್ತು. ಸೊ
ಅದಕ್ಕೆ ಇದೊಂದು ತೊಗೊಂಬಂದೆ. ನಾನು ತೊಗೊಳಲ್ಲ ಅಂತ ನಾನೇ ಜಾಸ್ತಿ ತೊಗೊಂಡಿದ್ದೀನಿ. ಇಷ್ಟು ಈ ಥರ ಕೆಳಗಡೆ ಇದಿದೆ, ಬಟ್ ಒಳಗಡೆ ಹೆಂಗಿದೆ ಗೊತ್ತಾ ಇದ್ರ ಬಟ್ಟೆ, ಮೇಲೆ ಬರಬೇಕು ಈ ಥರ ಬಟ್ಟೆ, ಬಟ್ ಒಳಗಡೆ ಏನೋ ಒಂಥರ ಈ ಥರ ಫ್ರಿಲ್ ಥರ ಇದೆ, ಕೆಳಗಡೆ ಸ್ವಲ್ಪ ಫ್ರಿಲ್ ಕಾಣುತ್ತೆ. ಸೊ ಈ ಥರದ್ದು ಇದೊಂದು ಜೀನ್ಸ್ದೊಂದು ತೊಗೊಂಬಂದೆ. ನಾನು ಮುಂಚೆಲ್ಲ ತುಂಬ ಆಗ್ತಾಯಿದ್ದೆ, ಇವಾಗ ಸೈಜ್ ಆಗ್ತಿರೋ ಕಾರಣ ಏನು ಬಟ್ಟೆಗಳನ್ನೂ ಆಗ್ತಾಯಿಲ್ಲ, ಬೇಜಾರು ಆ್ಯಂಡ್ ಬೋರ್ ಹೊಡಿಯುತ್ತೆ. ಸೊ ಅದಾದಮೇಲೆ ವಿವಾಗೆ ಬಟ್ಟೆ ತೊಗೊಂಡೆ. ವಿವಾಗ ಸ್ವಲ್ಪ ಜಾಸ್ತಿನೇ ತೊಗೊಂಡೆ ಅಂತ ಹೇಳ್ಬೋದು. ಸ್ವಲ್ಪ ಆಲ್ರೆಡಿ ವ್ಲಾಗ್ಗಳಲ್ಲಿ ನೋಡ್ಬಿಟ್ಟಿದ್ದಾರೆ, ತುಂಬ ಹಿಂದೆ ವ್ಲಾಗ್ ನಾವು ಹೋಗಿ ಬಂದು ಎಲ್ಲ ಆದಮೇಲೆ ಆಗಿದ್ದಂಥ ವ್ಲಾಗ್ಗಳು. ಸೊ ಹಾಗಾಗಿ ಸಾರಿ ಕೇಳ್ತೀನಿ. ಸೊ ಇದೊಂದು ಫ್ರಾಕ್ ತೊಗೊಂಡೆ, ಫ್ರಿಲ್ ಫ್ರಾಕ್. ಆ್ಯಂಡ್ ಆಮೇಲೆ ಅಲ್ಲೊಂಥರ ಇದು ಡಿಫ್ರೆಂಟಾಗಿತ್ತು. ಸೊ ಇದಕ್ಕೆ ಸ್ಕರ್ಟ್, ಇದಕ್ಕೆ ಸ್ಕರ್ಟ್ ಬಂದಿದೆ. ಆ್ಯಕ್ಚುಲಿ ಸ್ಕರ್ಟ್ ಬಂದು ಈ ಥರ ಸ್ವಲ್ಪ ದೊಡ್ಡದೇ ತಂದೆ. ಸ್ಕರ್ಟಲ್ಲಿ ಏನು ಗೊತ್ತಾ, ಒಳಗಡೆ ಇನ್ನರ್ ಥರ ಮೀನ್ಸ್ ಒಳಗಡೆ ಶಾರ್ಟ್ಸ್ ಹಾಕ್ತೀವಲ್ಲ ಆ ಥರ. ಸೊ ಓಪನ್ ಇಲ್ಲ, ಕಾಲನ್ನ ಆ ಕಡೆ ಈ ಕಡೆ ಹಾಕಬೇಕು. ಇದೊಂಥರ ಚೆನ್ನಾಗಿ ಅನ್ನಿಸ್ತು. ಸೊ ದೊಡ್ಡದೇ ತೊಗೊಂಬಂದಿದ್ದೀನಿ. ಒಂದು ದಿನ ಏನು ಮಾಡಿದೆ ಗೊತ್ತಾ, ಸ್ವಲ್ಪದ್ದು ಚಿಕ್ಕದು ತೊಗೊಂಡು ಆಗುತ್ತೆ ಅವಳಿಗೆ ಅಂತ ತೊಗೊಂಡೋದ್ರೆ ಟೈಟ್ ಆಗ್ತಿತ್ತು. ಸೊ ಹಾಗಾಗಿ ಇದು ಒಂದು ತೊಗೊಂಬಂದೆ. ಅದೇ ಥರದಲ್ಲಿ ಇನ್ನೊಂದು ಸ್ವಲ್ಪ ಚೆಕ್ಸ್, ಅದು ಪ್ಲೇನ್ ಅಲ್ವಾ. ಸೊ ಇದೊಂದು ಸ್ವಲ್ಪ ಚೆಕ್ಸು ಮತ್ತು ಇದರಲ್ಲಿ ಒಂಥರ ಟೈ ಬರೋ ಥರ ಬಂದಿದೆ. ಈ ಸ್ಕೂಲ್ ಯೂನಿಫಾರ್ಮ್ ಮಕ್ಳು ಹಾಕ್ತಾರಲ್ಲ, ಸೊ ಆ ಥರ. ಇದನ್ನು ಸ್ಕರ್ಟೆ. ಇದು ಒಂಥರ ತುಂಬ ಕ್ಯೂಟಾಗಂತ ಅನ್ನಿಸ್ತು. ಸೊ ಇದೊಂದು ತೊಗೊಂಬಂದೆ ಅವಳಿಗೆ. ಆಮೇಲೆ ನೋಡಿದ್ರಲ್ವ ಸ್ವಲ್ಪ ಈ ಥರದ್ದು ಅವಳ ಬರ್ಡೇ ಟೈಮಲ್ಲಿ ಆಗಿರ್ಬೋದು, ಮಂತ್ಲಿ ಆ್ಯನಿವರ್ಸರಿ ಟೈಮೆಲ್ಲ ಹಾಕಿದ್ದೆ, ಇದನ್ನು ನೋಡಿದ್ದೀರಾ. ಅದಾದಮೇಲೆ ಒಂದು ಟೀ ಶರ್ಟು ಡೋಂಗ್ರಿ ಡ್ರೆಸ್ ಅಂತ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಇದ್ರ ಒಳಗಡೆ ಅದನ್ನು ಇದು ಮಾಡಿದ್ರೆ ಟೀ ಶರ್ಟು. ಇದು ಸ್ವಲ್ಪ ದೊಡ್ಡದೇ ತಂದಿದ್ದೀನಿ. ಮಕ್ಕಳು ಬೆಳೀತಾ ಸ್ವಲ್ಪ ದೊಡ್ಡದೇ ತರ್ತಿರ್ಬೇಕು. ಅವಾಗವಾಗ ಏನೂ ಆಗ್ತಿರಲ್ಲ ಫಿಟ್ ಆ್ಯಂಡ್ ಫೈನಾಗಿ. ನಮಗಾದ್ರೆ ಒಂಥರ ಬೆಳೆದ್ಬಿಟ್ಟಿದ್ದೀವಿ. ಈ ಥರ ಮುಂದ್ಗಡೆ ಒಂದು ಗೊಂಬೆ ಥರ ಇದೆ, ಅಂದರೆ ಫೇಸ್ ಅಷ್ಟೇ. ಸೊ ಈ ಥರದ್ದು ಒಂದು ತೊಗೊಂಡೆ. ನನಗೆ ತುಂಬ ಇಷ್ಟ ಆಯಿತು. ಈ ಕಲರ್ ನನಗೆ ಹುಡುಕ್ತಾ ಸಿಗಲಿಲ್ಲ, ಸಿಕ್ಕಿತ್ತು, ಬಟ್ ಒಂದಿನ ಟೈಟ್ ಅಂತ ಹೇಳ್ಬಿಟ್ಟು ವಾಪಸ್ ಕೊಟ್ಟು ಬಂದಿದ್ದಾಯಿತು. ಮತ್ತು ಇದು ಆ್ಯಕ್ಚುಲಿ ತರೋ ಅವಶ್ಯಕತೆ ಇರಲಿಲ್ಲ, ಇದಕ್ಕಿಂತ ಚೆನ್ನಾಗಿರೋದಿತ್ತು ಶಾರ್ಟ್ಸಿಂದಿದು. ಬಟ್ ಅದು ಸೈಜ್ ಆಗಿಲ್ಲ ಅಂತೇಳಿ ಇದು ಕೂಡ ಎಷ್ಟೊಂದು ಎಕ್ಸ್ಚೇಂಜ್ ಮಾಡಿರೋಂಥದ್ದು. ಈ ಫ್ರಾಕ್ಗಳು ಬಿಟ್ಟರೆ ಇನ್ನೆಲ್ಲ ಎಕ್ಸ್ಚೇಂಜ್ ಮಾಡಿರೋಂಥದ್ದೇ. ಇದು ಒಂದು ಡ್ರೆಸ್ ತೊಗೊಂಬಂದೆ. ಇದೊಂದು ಪಿಂಕ್ ಪ್ಯಾಂಟ್ ಎಲ್ಲ ಹೋಗ್ಬಿಡಿದೆ. ಇಲ್ಲ ಶಾರ್ಟ್ಸ್ ಅದೇ ನೀಲಿದೆಯಲ್ಲ ಅದೇ ಥರದ್ದಕ್ಕೆ ಶಾರ್ಟ್ಸ್. ಇದು ಚಡ್ಡಿ ಶರ್ಟು, ಏನು ಮಿಯೋ ಕ್ಯೂಟಿ ಅಂತಿದೆ. ಸೊ ಈ ಥರದ್ದು ಅವಳಿಗೆ ಅಂತ ಇಷ್ಟ. ನಾನು ಪರ್ಫ್ಯೂಮ್ನ ತೊಗೊಂಡೆ. ಪರ್ಫ್ಯೂಮು ಎಲ್ಲ ಸೇಮೇ ಇರುತ್ತೆ, ಬಟ್ ಬ್ರ್ಯಾಂಡ್ ಅಲ್ಲಿ ಬ್ರ್ಯಾಂಡ್ ಅಂತರ ಎಲ್ಲ ಇರುತ್ತೆ. ನಮಗೆ ಪ್ಯಾಕಿಂಗ್ ಆಗಿರೋದನ್ನ ತರೋಕ್ಕೆ ಭಯ ಆಗ್ತಿತ್ತು, ಏನಾದರೂ ಅದರೊಳಗೆ ಏನಾದ್ರು ಡಮ್ಮಿ ಕೊಟ್ಟಿರ್ತಾರೋ ಏನು ಅಂತೇಳಿ. ಸೊ ಬಟ್ ಇನ್ನೂ ಓಪನ್ ಮಾಡಿಲ್ಲ ನಾನು, ಬಟ್ ನಿಮಗೋಸ್ಕರ ಓಪನ್ ಮಾಡ್ತಿದ್ದೀನಿ. ಏಕೆಂದರೆ ಬಾಟಲ್ ತುಂಬ ಡಿಸೈನಾಗಿ ವೆರೈಟಿ ಆಗಿದೆ. ಸೊ ಅದಕ್ಕೆ ತೋರಿಸೋಣ ಅಂತೇಳಿ. ಈಗ ಗೊತ್ತಾಗುತ್ತೆ ಅವ್ರ ಅಸಲಿಯತ್ತೆ ಏನಂತ. ಕೊಟ್ಟಿದ್ರೆ ಪಾಪ ಒಳ್ಳೆಯವರು, ಕೊಟ್ಟಿದ್ದೇ ಇದ್ದರೆ ಕೆಟ್ಟವರು ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ಎಲ್ಲೋ ದೇವ್ರ ಹುಡುಗಿ ಹಾಕೋದು ಏನ್ಕೊಳ್ಳೋದು, ಸುಮ್ಮನೆ ಆಗೋದು. ಆ ಥರ ಆದಾಗ ನನ್ನ ಥಿಂಕ್ ಅಷ್ಟೇ. ಯಾರಿಗೂ ಒಂದು ಟೈಮ್ ಊಟ ಕೊಡಿಸಿದ್ವಿ, ಯಾರಿಗೂ ಒಂದು ಟೈಮ್ ಇದು ಮಾಡಿದ್ವಿ, ಬಟ್ ಮೋಸ ಮಾಡಲ್ಲ ಅನಿಸುತ್ತೆ. ಅವತ್ತೆಲ್ಲ ಒಂಥರ ಹೊಡ್ಕೊಂಡು ಯಾವ್ದು ತೊಗೊಂಡೆ ಅನ್ನೋದೇ ನೆನಪಾಗಲಿಲ್ಲ ನನಗೆ. ಚೆನ್ನಾಗಿದೆ ಒಂಥರ. ಬಾಟಲು ಕೂಡ ಅಷ್ಟೇ ಸ್ಟೈಲಿಶ್ ಆಗಿದೆ. ಇದೇನೋ ಬರೆದಿದೆ ನಮ್ಮ ಅಪ್ಪನೇ, ನನಗೆ ಅರ್ಥ ಆಗ್ತಿಲ್ಲ. ಸೊ ಇದೊಂದು ಪರ್ಫ್ಯೂಮ್ ತೊಗೊಂಬಂದೆ. ಯಾರಿಗಾದರೂ ದೊಡ್ಡವರು ಕೊಡೋಕ್ಕೆ, ಚಿಕ್ಕ ಮಕ್ಳಿಗಂತೂ ಅಲ್ಲ, ದೊಡ್ಡವ್ರಿಗೆ ಪರ್ಫ್ಯೂಮ್ ತೊಗೊಂಡೆ. ಇದೊಂದು ಪರವಾಗಿಲ್ಲ, ಒಳ್ಳೆಯವರು ಅನಿಸುತ್ತೆ, ಕೊಟ್ಟಿದ್ದಾರೆ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನಮ್ಮ ಲ್ಯಾಂಗ್ವೇಜ್ ಎಲ್ಲ ನೋಡಿ. ಸೊ ಇವರು ಇದಕ್ಕೆ ಬಂದಿರೋದು ಮೀನ್ಸ್ ಟ್ರಿಪ್ ಅಥವಾ ಏನಕ್ಕೋ ಪರ್ಚೇಸ್ ಮಾಡ್ತಿದ್ದಾರೆ, ತೊಗೊಂಡೋದ್ರೆ ಏನಾದರೂ ಇದು ಅಂಥೇಳಿ. ಸೊ ಅನ್ನೋದು ಒಂದು ತೊಗೊಂಡೆ. ಅದನ್ನು ಆಮೇಲೆ ಇನ್ನೊಂದು ಓಪನ್ ಆಗಿರೋಂಥದ್ದೇ ತೊಗೊಂಡೆ. ನನಗಿದ್ದು ಆ್ಯಕ್ಚುಲಿ ಈ ಬಾಟಲ್ ಇಷ್ಟ ಆಗಿದ್ದು. ಹಾಂ, ಈ ಥರ ಬಾಟಲ್ ಅಕ್ವಾಸ್ ಫಾರ್ ಹೋಮ್. ಸ್ಮೆಲ್ ನೋಡೋಣ ಕೊಡಿ. ಹಂಗಲ್ಲ ಹಾಕೊಳ್ಳೋದು, ಇಲ್ಲ ಹಾಕೋಬೇಕು. ತುಂಬ ನೋಡ್ತಿದ್ದಾಗ ಹಂಗಲ್ಲ ನೋಡೋದು, ಇದಕ್ಕೆ ಹಾಕೊಂಡು ನೋಡ್ಬೇಕು. ಅವಾಗ ಸ್ಮೆಲ್ ಇದರಲ್ಲೇ ಇರುತ್ತೆ. ನಿನ್ನ ಕೈಗೆ ಹಾಕೊಂಡಾಗ ಒಂದು 10 ನೋಡ್ತಿರ್ತಿ, ಕೈಗೆ ಯಾವ ಸ್ಮೆಲ್ ಅಂತ ಗೊತ್ತಾಗಲ್ಲ. 1-2 ಇದ್ದಾಗ ಓಕೆ ಇದೆ ಅಂತ ಗೊತ್ತಾಗುತ್ತೆ. ಹಾಂ, ಇದಂತೂ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ಇದನ್ನು ಯಾರು ತೊಗೊಳ್ಳಿಲ್ಲ ಅಂದರೆ ನಾನೇ ಕಳಿಸ್ತಿದ್ದೀನಿ. ಯಾರು ತೊಗೊಳ್ಳಿಲ್ಲ ಅಂದರೆ ಇದನ್ನು ನಾನೇ ತೊಗೋತೀನಿ. ತುಂಬ ಕ್ಯೂಟ್ ಆಗಿದೆ. ಸೊ ಅದಾದಮೇಲೆ ಇದೊಂದು ಪರ್ಫ್ಯೂಮ್ ತೊಗೊಂಡಿದ್ದೀನಿ. ಇದು ಕ್ಯಾಟ್ಸ್ ಬೈ ಈಕ್ವಾ ಡಿ ಬ್ಲೂ ಇಯರ್ ಡಿ ಪರ್ಫ್ಯೂಮ್ ಸ್ಕೈಲೈನ್ ಕೋಡ್ ಅಂತೇಳಿ. ಇದು ಅಲ್ಲಿ ಬ್ರ್ಯಾಂಡ್, ಎಲ್ಲ ಬ್ರ್ಯಾಂಡೆಡೇ.
ಇದನ್ನು ಕೂಡ ಒಂದು ಬ್ರ್ಯಾಂಡೆಡು. ಓಪನು ಕೂಡ ಮಾಡಿಲ್ಲ ನಾನು ಏನೂ, ಬಿಕಾಸ್ ಅಲ್ಲಿ ಓಪನ್ ಆಗಿದ್ರೆ ತೊಗೊಂಬರುವಾಗೆಲ್ಲ ಸುಮ್ಮನೆ ಇದು ಅಂತ ಹೇಳ್ಬಿಟ್ಟು ಪ್ಯಾಕಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದೆ. ಇದೊಂದು ಹಾಗೆ ಓಪನ್ ಇತ್ತು, ಸೊ ಅದನ್ನು ತೊಗೊಂಬಂದೆ. ಅದು ನಂದು ನೋವೇ ಚಾನ್ಸೇ ಇಲ್ಲ. ನಾನೆಲ್ಲ ತಂದಿರೋದು ಗರ್ಲ್ಸ್ ಪಪ್ಪ. ಪರವಾಗಿಲ್ಲ, ನಾನು ಯೂಸ್ ಮಾಡ್ತೀನಿ. ವಾವ್, ಬೇಡ ಬೇಡ, ದಿಸ್ ಈಸ್ ಆಸಮ್. ನಿಜವಾಗ್ಲೂ ಇದು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಅದೆಲ್ಲದಕ್ಕಿಂತ ಕಾಸ್ಟ್ಲಿ ಇದೇನೆ ಹೇಳ್ಬೇಕಂದ್ರೆ. ಅದು ಸ್ವಲ್ಪ ಕಮ್ಮಿನೇ, ಇದು ಸ್ವಲ್ಪ ಜಾಸ್ತಿ. ತುಂಬ ಚೆನ್ನಾಗಿದೆ ಇದು ಪರ್ಫ್ಯೂಮ್ ಸ್ಮೆಲ್. ನಾವು ಯಾವಾಗಾದ್ರೂ ಪರ್ಫ್ಯೂಮ್ ನೋಡ್ತೀವಲ್ವ ಫ್ರೆಂಡ್ಸ್, ಹೇಳ್ಬೇಕಾದ್ರೆ ಯಾವುದಾದ್ರೂ ಶಾಪ್ಗೆ ಹೋಗ್ಲಿ ಅಥವಾ ಎಲ್ಲೇ ನಾವು ಚೆಕ್ ಮಾಡಲಿ ಪರ್ಫ್ಯೂಮ್ನ ನಾವು ಕೈಗೆ ಹೊಡ್ಕೊಂಡ್ರೆ ಒಂದೇ ಥರ. ಸೊ ಏನಾದರೂ ಪರ್ಫ್ಯೂಮ್ನ ಚೆಕ್ ಮಾಡಬೇಕು ಅಂತ ಅಂದಾಗ ನೀವು ಈ ಥರ ಈ ಕ್ಯಾಪ್ ಇರುತ್ತಲ್ಲ, ಗೊತ್ತಿರುತ್ತೆ ಮೋಸ್ಟ್ ಆಫ್ ದ ಪೀಪಲ್ಗೆ, ಬಟ್ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇರೋದು. ಸೊ ಈ ಥರ ಅದಕ್ಕೆ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ನೋಡಿದಾಗ ಫ್ರೇಗ್ರೆನ್ಸ್ ಗೊತ್ತಾಗುತ್ತೆ. ಇಲ್ಲ ನೀವು ಕೈಗೆ ಇಷ್ಟು ಉದ್ದನೂ ಹೊಡ್ಕೊಂಡು ಬರ್ತೀರಾ ಅಂದಾಗ ಯಾವ್ದು ತೊಗೋಬೇಕು ಯಾವ್ದು ತೊಗೋಬಾರ್ದು ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ನನಗೇನು ಗೊತ್ತಾ, ಮುಂಚೆ ತುಂಬ ಪರ್ಫ್ಯೂಮ್ ಆಗ್ತಿದ್ದೆ. ಈ ಪ್ರೆಗ್ನೆಂಟಿಂದ ಹಿಡಿದು ಡೆಲಿವರಿ ಆದಮೇಲಿಂದ ಪರ್ಫ್ಯೂಮ್ ಸ್ಮೆಲ್ ಅಂದರೆ ತಲೆ ಗುರ್ರ ಅನ್ನತ್ತೆ, ತಲೆ ನೋವು ಬರುತ್ತೆ. ನಮ್ಮ ಮನೇಲಿ ಒಂದು ಫಾಗ್ ತಂದ್ಕೊಟ್ಟಿದ್ದಾರಪ್ಪ ಇವನಿಗೆ, ಅದು ಇಲ್ಲಿ ಒಡೆದೋಗಿದ್ರೆ ಮಧ್ಯಾಹ್ನದವರೆಗೂ ಆ ಸ್ಮೆಲ್ ಇರುತ್ತೆ. ಫಸ್ಟ್ ತಲೆ ಅದಕ್ಕೆ ಅವ್ನಿಗೆ ಹೇಳ್ಬಿಡ್ತೀನಿ, ಆಚೆ ಹೋಗ್ಬಿಟ್ಟು ಹೊಡ್ಕೊ, ನೀನು ಹೋಗಿ ನೋಡ್ಕೊಂಡೇ ಹೋಗ್ಬೇಡ ಅಂತೇಳಿ. ಸೊ ನನಗೇನು ಇವಾಗ ಹಂಗೆ ಅನ್ನಿಸ್ತಿದೆ, ಪರ್ಫ್ಯೂಮ್ ಇಷ್ಟ ಆಗಲ್ಲ. ಸೊ ಮುಂಚೆ ಅದೇ ಹಾಕೋತಿದ್ದೆ, ಏನೋ ಗೊತ್ತಿಲ್ಲ. ಅದೇ ಒಂದೊಂದು ಟೈಮು ಒಂದೊಂದು ಇದು, ಯಾವಾಗ ಎಂಜಾಯ್ ಮಾಡಬೇಕು ಅದಕ್ಕೆ ಯಾವಾಗ ಎಂಜಾಯ್ ಮಾಡಬೇಕು ಅಂತ ಹೇಳೋದು. ಯಾವಾಗಲೂ ಎಂಜಾಯ್ ಮಾಡೋಕೆ ಹೋಗ್ತೀವಿ ಅಂದಾಗ ಹಿಂಗೆ ಆಗುತ್ತೆ ನೋಡಿ. ಏನು ಪರ್ಫ್ಯೂಮ್ನೂ ಕೂಡ ಹಾಕೊಳಕ್ಕಾಗಲಿ, ಯಾರಾದರೂ ಹಾಕೊಂಡಿರೋನೋ ಕಂಡ್ರೂ ಇರಿಟೇಟ್ ಆಗಿಬಿಡುತ್ತೆ, ಅಷ್ಟು ತಲೆನೋವು ಬಂದುಬಿಡುತ್ತೆ. ಹಾಕಿದಾಗ ಹಾಕಬೇಕು ಆಗ್ತಿದ್ದಾಗ ಚಾಕ್ಲೇಟ್ಸ್ ತಂದಿದ್ದೀನಿ. ಸರಿ ಹೋದಾಗ ಮಕ್ಕಳಿಗಾಗಲಿ ಏನೇ ಆಗಲಿ ತರಲಿಲ್ಲ. ಅವ್ರ ಮನೆ ಒಂದು ಬುದ್ಧ ತೊಗೊಂಬಂದಿದೆ, ನಮ್ಮ ಅಮ್ಮಂಗೆ ಒಂದು ಲಾಫಿಂಗ್ ಬುದ್ಧ ತೊಗೊಂಬಂದಿದೆ, ಒಂದು ಇಲ್ಲೇ ಇದೆ. ಸರಿ ಅದೇ ಲಾಫಿಂಗ್ ಬುದ್ಧನ ಅಮ್ಮಂಗೆ ಕೊಡ್ತೀನಿ. ಸೊ ಚಾಕ್ಲೇಟ್ಸ್ ತಂದಿದ್ದೀನಿ, ಸ್ವಲ್ಪ ಚಾಕ್ಲೇಟ್ಸ್ ನಮ್ಮ ಕಡೆ ಸಿಗದೇ ಇರೋಂಥ ಚಾಕ್ಲೇಟ್ಸ್ನ ತಂದಿದ್ದೀನಿ. ನಮ್ಮ ಕಡೆ ಸಿಗೋವಂಥದ್ದು ಕೂಡ ಸಿಗುತ್ತೆ, ಅಲ್ಲಿ ಇಲ್ಲ ಅಂತೇನಲ್ಲ. ಇದು ಒಂಥರ ಡಿಫ್ರೆಂಟಾಗಿ ಏನೋ ಇರೋದನ್ನ ತಂದಿದ್ದೀನಿ. ಬಟ್ ನಮ್ಮ ಕರ್ನಾಟಕದಲ್ಲಿ ನಾನು ನೋಡ್ದಂಗಿಲ್ಲ, ಬೆಂಗಳೂರಲ್ಲಿ ಇಲ್ಲ. ಬಟ್ ತಿಂದಿದ್ರೆ ನನಗೆ ಗೊತ್ತಿಲ್ಲ, ತಿಂದಿದ್ದೀವಿ ಅಂತ ಏನಾದರೂ ಕಾಮೆಂಟ್ ಮಾಡಿ ಪರವಾಗಿಲ್ಲ. ಬಟ್ ಅಲ್ಲಿ ಇದ್ರದನ್ನ ತೊಗೊಂಬಂದಿದ್ದೀನಿ, ತುಂಬ ಚೆನ್ನಾಗಿದೆ. ಚಾಕ್ಲೇಟ್ಸ್ ಏನೇನಂತ ನೋಡೋಣ ಬನ್ನಿ. ಸೊ ಚಾಕ್ಲೇಟಲ್ಲಿ ಇದನ್ನು ಅವರು ಚಾಕ್ಲೇಟ್ ಅಂತ ಹೇಳಲ್ಲ, ಕ್ಯಾಂಡಿ ಅಂತ ಹೇಳ್ತಾರೆ, ನಾವು ಚಾಕ್ಲೇಟ್ ಅಂತ ಹೇಳ್ತೀವಿ. ಸೊ ಮೈ ಚೈವಿ ಮಿಲ್ಕ್ ಕ್ಯಾಂಡಿ ಕೋಕೋನಟ್ ಫ್ಲೇವರ್ ಇದೆ ಅಂತ ನಾನು ಕೂಡ ಟೇಸ್ಟ್ ಮಾಡಿಲ್ಲ. ಒಂದೊಂದು ಕಡೆ ಟೇಸ್ಟ್ ಮಾಡೋಕ್ಕೆ ಇಟ್ಟಿರ್ತಾರೆ, ತಿನ್ನೋರು ತೊಗೊಳ್ಳಿ ಅಂತೇಳಿ. ಸರಿ ಎಲ್ಲ ಡಿಫ್ರೆಂಟ್ ಚಾಕ್ಲೇಟ್ಸ್ನ ತಂದಿದೆ. ನೀವು ಲಾಸ್ಟ್ ಬ್ಲಾಗ್ಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಪ್ರೆಗ್ನೆಂಟ್ ಟೈಮಲ್ಲಿ ಮಾಡಿದ್ದನ್ನು. ಇದನ್ನು ಕೂಡ ವೀಡಿಯೋಸ್ಗಳನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ನೋಡಿ. ಸೊ ಅದಾದಮೇಲೆ ಮೈ ಚೀವಿ ಲಿಚಿ ಫ್ಲೇವರ್ದು ತೊಗೊಂಬಂದಿದ್ದೀನಿ, ಅದರೊಳಗಡೆನೂ ಕೂಡ ತೋರಿಸ್ತೀನಿ ನಿಮಗೆ. ಅದಾದಮೇಲೆ ಮೈ ಚೀವಿ ಯೋಗಟ್ ಫ್ಲೇವರ್ ಅಂತ ಇದೆ. ಯೋಗಟ್ ಅಲ್ಲಿ ಇದೆಲ್ಲ ಈ ಥರ ಯೋಗಟ್ ಬರುತ್ತೆ ಅಲ್ಲಿ, ಮೊಸರು ಥರದ್ದು. ಸೊ ಅದಾದಮೇಲೆ ಇದರಲ್ಲಿ ವೆಜಿಟೇಬಲ್ ಅಂತೀನಿ, ಫ್ರೂಟ್ಸ್ ಮಿಕ್ಸ್, ಅದ್ರ ಜೊತೆ ಕಾರ್ನ್ದು ಕೂಡ ಇದೆ. ಕಾರ್ನ್ ಬೇರೆ ಥರ ಇತ್ತು ಸರಿ ತಂದಾಗ. ಅದಾದಮೇಲೆ ಪ್ರೊನೇಸ್ ಗುಡ್ ಟೇಸ್ಟ್ ಅಂತ ಇದ್ರದ್ದು ತಂದಿದ್ದೀನಿ. ಇದು ಲಾಸ್ಟ್ ಟೈಮ್ ಒಂದು ತುಂಬ ದೊಡ್ಡ ಪ್ಯಾಕ್ ತಂದಿದೆ ಆಯಿತಾ. ಚೆನ್ನಾಗಿಲ್ಲ ಅಂತ ಎಲ್ಲರೂ ಅಂದರು, ಬಟ್ ನನ್ನ ತಂಗಿಗೆ ಇಷ್ಟ ಆಗಿತ್ತು ಈ ಚಾಕ್ಲೇಟು. ಸೊ ಆದರೆ ಈ ಸತಿ ಇರಲಿಲ್ಲ ಆ ಥರದ್ದು. ಆಮೇಲೆ ಲಾಸ್ಟಲ್ಲಿ ಬರೋ ಟೈಮಲ್ಲಿ ನೋಡಿದ್ರೆ ಆಲ್ರೆಡಿ ತುಂಬ ತೊಗೊಂಡಿದ್ದೀನಲ್ವ, ಏನಕ್ಕೆ ಅಂತ ತೊಗೊಳ್ಳಿಲ್ಲ. ಇದ್ರೊಳಗಡೆ ಒಂಥರ ಅಂಟಿರುತ್ತೆ, ಒಳಗಡೆ ಹಣ್ಣಿರುತ್ತೆ ಆ್ಯಕ್ಚುಲಿ, ತುಂಬ ಚೆನ್ನಾಗಿರುತ್ತೆ ಅದನ್ನು ಕೂಡ ಹೇಳ್ಬೇಕಂದ್ರೆ. ಸೊ ಅದಾದಮೇಲೆ ಬನಾನಾ ಫ್ಲೇವರ್ದು ಕೂಡ ನಾನು ತೊಗೊಂಬಂದಿದ್ದೀನಿ. ಫ್ಲೇವರ್ಸ್ ಅಷ್ಟೇ, ಬಟ್ ಚಾಕ್ಲೇಟ್ಸ್ ಹೆಂಗಿದೆ ಅನ್ನೋದು ಗೊತ್ತಿಲ್ಲ. ಒಂದು ಸಿಸರ್ ತೊಗೊಂಬಂದು ನೋಡೋಣ, ನಾನು ಕೂಡ ತಿಂದು ನೋಡಿಲ್ಲ ಯಾವ ಚಾಕ್ಲೇಟ್ನೂ, ನಾನು ತಿಂದು ನೋಡೋಣ ಇವಾಗ. ಸೊ ಎಲ್ಲದನ್ನು ಹಾಕೊಂಡು ಕೂತಿದ್ದೀನಿ, ಯಾವುದಾದ್ರು ತಿನ್ನಬೇಕಂತ ಗೊತ್ತಾಗ್ತಿಲ್ಲ. ಇದು ಯೋಗರ್ಟು, ಇದು ಬನಾನಾ, ಇದು ಮಿಕ್ಸ್, ಇದು ಅದೇ ಪ್ರೋನೆ ಅನ್ನೋದೇನೋ ಸ್ವೀಟ್ ಸಮಥಿಂಗ್ ಏನೋ, ಇದು ಪ್ಲಮ್ಸ್ದು, ಇದು ಮಿಕ್ಸ್ ಫ್ರೂಟ್ಸ್ದು. ಇದನ್ನು ಮೊದಲನೇದಾಗಿ ಕೋಕೋನಟ್ ತೊಗೊಂಡಿದ್ದೀವಿ. ಸೊ ಈ ಥರ ಇದೆ, ಗಮ್ಮಿ ಥರ ಒಂಥರ ಥರನೇ ಸ್ವಲ್ಪ ಟೇಸ್ಟ್ ಅಲ್ವಾ, ಬೇರೆ ಇದು ಚೆನ್ನಾಗಿದೆಯಾ? ಅಲ್ಲ ಹಾಕು, ಇದು ಅದು ಹಂಗೆ ಇರ್ತೀನಿ. ಮನೇಲಿ ಚೆನ್ನಾಗಿದೆಯಾ? ಇಲ್ಲಿ ಸೆಂಟರ್ ಫ್ರೆಶ್ ಲಿಚ್ಚಿ ತೊಗೊಂಡು ಲಿಚ್ಚಿನ ಇದ, ಅದಕ್ಕೆ ಅವರು ಕ್ಯಾಂಡಿ ಅನ್ನೋದು ಅನ್ಸುತ್ತೆ. ಇದು ಕೋಕೋನಟ್, ಇದು ಲಿಚ್ಚಿ. ಕೋಕೋನಟ್ ಬಗ್ಗೆ ಯಾವ್ದು ಬೇಕು ನಿಮಗೆ? ಲಿಚ್ಚಿ ಕೊಡಿ, ಕೋಕೋನಟ್ ಚೆನ್ನಾಗಿದೆ. ಲಿಚ್ಚಿ ಓಕೆ. ಸಿಪ್ಪೆ ಈ ಕಡೆ ಹಾಕಲಿ ಅವನ್ನ ಎತ್ಕೊ. ಆಮೇಲೆ ಯೋಗರ್ಟ್ ತೊಗೋತಾ ಇದ್ದೀನಿ, ಅದಕ್ಕೆ ಅವ್ರು ಕ್ಯಾಂಡಿ ಚಾಕ್ಲೇಟ್ ಕೊಡಿ ಅಂದರೆ ಚಾಕ್ಲೇಟೇ ಬೇರೆ ತೋರಿಸ್ತಾರೆ, ಕ್ಯಾಂಡಿನೇ ಬೇರೆ ತೋರಿಸ್ತಾರೆ. ಅಷ್ಟು ಇದು ಬಂದು ಇಷ್ಟು ಚೆನ್ನಾಗಿದೆಯಾ ಯೋಗರ್ಟು? ಅದನ್ನೇ ಒಂದೇ ಸರಿ ತಿಂದು ಟೇಸ್ಟ್ ಏನೂ ಗೊತ್ತಾಗಲ್ಲ. ಇಲ್ಲ
ಟೇಸ್ಟ್ ಗೊತ್ತಾಗ್ತದೆ ನಿಮ್ಗೆ. ಅದೇ ಥರನೇ ಇದೆ, ನಂಗೆ ಗೊತ್ತಿಲ್ಲ, ಒಂದೇ ಥರನೇ ಇದೆ ಅವೆಲ್ಲ. ಉಂಡೆ ಉಂಡೆ ಥರ ಮಾಡ್ಬಿಟ್ಟವ್ರೆ. ಬನಾನ ಅಂತೂ ಸೇಮ್ ಬನಾನ ತಿನ್ನಂಗೆ ಇದೆಲ್ಲ. ಅದನ್ನೇ ಹೇಳಿಲ್ಲ. ಮಿಕ್ಸ್ ಎಲ್ಲ ತಿನ್ನೋಕ್ಕಾಗಲ್ಲ ಇವಾಗ. ಟೆಂಡರ್ ಫ್ರೆಶ್ ತಿನ್ಬಿಟ್ಟಿರ್ತೀನಿ. ಇಲ್ಲಿ ನೋಡು, ಇದ್ರೊಳಗೆ ಎರಡೆರಡು ಗೋಲಿ ಕೊಟ್ಬಿಟ್ಟವ್ರು. ಗೋಲಿ ಇದ್ದಂಗಿದ್ದಾವೆ. ಗೋಲಿ ಮಕ್ಳು ಆಡ್ತಾವಲ್ಲ, ಗೋಲಿ ಚಾಕ್ಲೇಟ್ ಅಂತ. ನಂಗೆ ರಿಚ್ ಇಷ್ಟ ಆಯ್ತು. ಅಂಟ್ಕೊಂತೀನಿ ಹಂಗೇನೆ. ಇದು ಎರಡೆರಡು ಚಾಕ್ಲೇಟ್, ಅದಕ್ಕೆ ಒಂದು ಕಡೆ ಒಂದು. ಹಾಲ್ ಟಿಕೆಟ್. ಒಂದು ಮ್ಯಾಂಗೋ, ಒಂದು ಬೇರೆ ಹಾಲ್ ಟಿಕೆಟ್. ಹಾಲ್ ಟಿಕೆಟ್ ಅಲ್ಲ ಅದು, ಹಾಚ್. ಓವರಾಗಿ ಆಡ್ಬೇಡ. ಹಾಟ್ ಇವೇನೋ ಎರಡೆರಡು ಫ್ಲೇವರ್ದಿದೆ. ಎಲ್ಲ ಅಂಟ್ಕೊತಿದ್ದೆ, ಬೇಗ ತಿನ್ನೋಕ್ಕಾಗ್ತಿಲ್ಲ. ಇದು ಇದೇನು ಗೊತ್ತಾ, ಹೋದ್ಸತಿ ಕಾನ್ಸನ್ ಅದಿತಿರಲ್ಲ, ಅದು ಮ್ಯಾಗಿ ಥರ ಸ್ಪಂಜು. ಬಬಲ್ ಗಮ್ ಥರ ಇದೆ. ನಾನು ಅಷ್ಟೇ, ನಾನು ಯಾರೋ ಅರ್ಧ ತಿಂದಿರ್ತಿದ್ದೀನಿ. ಇದು ಮಮ್ಮಿ ಹಂಗೆ ಮಾಡಬಾರ್ದು, ಪೂರ್ತಿ ತಿನ್ನಿ ಅದನ್ನು. ತಿಂತೀನಿ ಇದು, ಟೇಸ್ಟ್ ನೋಡೋಕೆ ಗೊತ್ತಾಗಲ್ಲ. ಆ್ಯಕ್ಚುಲಿ ಇದು ಹೋದ್ಸತಿ ತಂದಿದ್ದಲ್ವಾ, ಆಂಟಿಗೆ ಇಷ್ಟ, ಅದಕ್ಕೆ ತೊಗೊಂಬಂದಿರೋದು. ನೋಡಿ ಇದು ಹೆಂಗಿದ್ದು ಇರುತ್ತೆ ಗೊತ್ತಾ, ಫ್ರೂಟ್ಸ್ ತಿನ್ನಂಗೆ ಇರುತ್ತೆ. ಡ್ರೈ ಮಾತ್ರ ಮಾಡಿಟ್ಟಿರ್ತೀರೇನೋ. ಅದೇನೋ ನನ್ನ ತಂಗಿಗೆ ಇಷ್ಟ ಆಗಿತ್ತಂತೆ, ನನಗೆ ಇಷ್ಟ ಆಗಿಲ್ಲ. ಆಂಟಿಗೆ ಪರ್ಫ್ಯೂಮ್ ಅಂತ ಕೊಟ್ಟರೆ ಹೋಗಿ ಮನೆ ಬರ್ತು. ಹನಿ ಕೊಡಿಲ್ಲ ಹಂಗಂತ ಅದನ್ನು ತೋರ್ಸೋಣ. ಇಲ್ಲೂ ಸಿಗುತ್ತೆ ಏನೋ ಗೊತ್ತಿಲ್ಲ. ಅಲ್ಲಿ ಹನಿ ಈ ಥರ ಇರುತ್ತೆ. ಮೇಫಲ್ಸ್ ಅಂತಲೂ ಬರುತ್ತೆ. ಮೇಫಲ್ಸ್ ಬಂದು ಕೆನಡಾದ ಅನಿಸುತ್ತೆ. ಇದೇನೋ ಗ್ಲೋರಿ ಅಂತ ಇದೆ. ಇಷ್ಟಕ್ಕೆ ಬಂದು ಇದ್ರ ಪ್ರೈಸು ಸರಿ, ಚಾಕ್ಲೇಟ್ ಒಂದು 2,500 ಹತ್ರದವರೆಗೂ ಆಗಿದೆ. ಅಲ್ಲಿ ದುಡ್ಡಿಗೆ 1000, ಇಲ್ಲಿ ದುಡ್ಡಲ್ಲಿ 2,500. ಇದಂಗಿದೆ, ಇದು ಅದೇ ಥರನಾ? ನನ್ನ ತಂಗಿಗೆ ಇಷ್ಟ ಆಗಿದೆ ಗೊತ್ತಿಲ್ಲ. ಅದು ಸೀಡೆ ಇರುತ್ತೆ. ಹಣ್ಣನ್ನು ಡ್ರೈ ಮಾಡಿ, ಈಗ ಏನು ಗೊತ್ತಾ, ನಲ್ಲಿಕಾಯಿನ ಹನಿಯಲ್ಲಿ ಎಲ್ಲ ನೆನೆಸ್ಬಿಟ್ಟಿರ್ತಾರಲ್ಲ, ಆಗಲೂ ಇದು ಅವಳಿಗಂತಲೇ ಇದೆರಡು ಎಕ್ಸ್ಟ್ರಾ ತೊಗೊಂಬಂದಿನಿ. ಶೂಗೂ ಇಷ್ಟ ಆಗಿತ್ತಂತೆ ನಮ್ಮ ಮೈದಾಂಗೆ. ಮೈದಾ ಗೊತ್ತಿಲ್ಲ, ಭಾವನೆ ಇರಬೇಕು. ತಂಗಿ ಗಂಡ ಭಾವನೆ ಅಲ್ವಾ, ಇಬ್ಬರಿಗೂ ಇಷ್ಟ ಆಗಿತ್ತು. ಅದಕ್ಕೆ ಅದೆರಡು ಪ್ಯಾಕೆಟ್ ಸಪ್ರೇಟ್ ಅವ್ರಿಗೆ. ಇವ್ನಿಗೇನು ಇಷ್ಟ ಆಗಿಲ್ಲ. ಹೋದ ಸರಿ ತಂದಿದ್ದು ಚಾಕ್ಲೇಟಲ್ಲಿ ಇವನೇನು ತಿಂದಿಲ್ಲ. ಹೋದ ಸರಿ ತಂದರೆ ಈಗ ಲಾಸ್ಟ್ ಮಂತ್ ಏನೋ ಎಷ್ಟೇನೋ ನಾನು ಒಂದಿಷ್ಟಿತ್ತು. ಡ್ರ್ಯಾಗನ್ ಫ್ರೂಟ್ ಅಲ್ಲ, ಡೋರಿಯನ್ ಫ್ರೂಟ್ ಅಂತ ಬರುತ್ತೆ, ಹಲಸಿನ ಹಣ್ಣು ಥರನೇ ಇರುತ್ತೆ, ಅದೇ ಫ್ಲೇವರ್ ಇರುತ್ತೆ ಅಲ್ಲ. ನೋಡಿದ್ರಲ್ವ ಫ್ರೆಂಡ್ಸ್, ಏನೇನು ತೊಗೊಂಬಂದಿದ್ದೀನಿ ಥೈಲ್ಯಾಂಡಿಂದ ಅಂತೇಳಿ. ನಿಮ್ಗೆ ಯಾವ ಗಿಫ್ಟ್ ಇಷ್ಟ ಆಯಿತು ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ, ಯಾವ್ದು ಚೆನ್ನಾಗಿದೆ ಅನ್ನೋದನ್ನು. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.